ಈದ್ ಮಿಲಾದ್ ಗಲಾಟೆ 3 FIR 8 ಬಂಧನ. ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಿನ ಬಸವನಗುಡಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ನಡೆದ ಗಲಾಟೆ ಈಗ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಒಂದು ಕಡೆ ಧಾರ್ಮಿಕ ಮೆರವಣಿಗೆ, ಮತ್ತೊಂದು ಕಡೆ ಎರಡು ಗುಂಪುಗಳ ನಡುವೆ ಗಲಾಟೆ, ಆಮೇಲೆ ಹಲ್ಲೆ ಆರೋಪ, ರಸ್ತೆಯಲ್ಲೇ ಧರಣಿ, ಪೊಲೀಸ್ ಕೇಸು, 3 ಪ್ರತ್ಯೇಕ FIR ಮತ್ತು ಒಟ್ಟು 8 ಮಂದಿಯ ಬಂಧನ. ಈ ಪ್ರಕರಣದಲ್ಲಿ ಹೆಚ್ಚು ಗಮನ ಸೆಳೀತಾ ಇರುವ ಹೆಸರು ಪುನೀತ್ ಕೆರೆಹಳ್ಳಿ. ಈ ಪುನೀತ್ ಕೆರೆಹಳ್ಳಿ ಸೇರಿದಂತೆ ಒಂದು ಗುಂಪಿನ 5 ವಿರುದ್ಧ ಪ್ರಕರಣ ದಾಖಲಾಗಿದ್ದರೆ, ಮತ್ತೊಂದು ಕೇಸ್ನಲ್ಲಿ ಅಬೂಬಕರ್ ಸಿದ್ದಿಕ್, ಸೈಯದ್ ಅನಸ್ ಸೇರಿದಂತೆ 3 ವಿರುದ್ಧ ಕೇಸು ದಾಖಲಾಗಿದೆ. ಇದರ ಜೊತೆಗೆ ಸಾರ್ವಜನಿಕ ರಸ್ತೆಯಲ್ಲಿ ಧರಣಿ ನಡೆಸಿ ಸಂಚಾರಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಮತ್ತೊಂದು FIR ಕೂಡ ದಾಖಲಾಗಿದೆ. ಅಂದರೆ ಒಂದೇ ಘಟನೆ, ಆದರೆ 3 FIR. ಹಾಗಾದರೆ ಅಸಲಿಗೆ ಬಸವನಗುಡಿಯಲ್ಲಿ ಏನಾಯಿತು? ಯಾರಿಂದ ಗಲಾಟೆ ಶುರುವಾಯಿತು? ಮುರಳಿ ಅನ್ನೋ ಯುವಕನ ತಲೆಗೆ ನಿಜವಾಗಿಯೂ ರಾಡ್ನಿಂದ ಹಲ್ಲೆ ನಡೆದಿತ್ತ? ಪುನೀತ್ ಕೆರೆಹಳ್ಳಿ ಮತ್ತು ಅವನ ಬೆಂಬಲಿಗರು ಯಾಕೆ ರಸ್ತೆಯಲ್ಲಿ ಧರಣಿ ಕೂತ್ಕೊಂಡ್ರು? ಮತ್ತು ಈ ಪ್ರಕರಣದಲ್ಲಿ ಪೊಲೀಸರ ಕ್ರಮ ಏನು? ಇವೆಲ್ಲವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬುಧವಾರ ಬೆಂಗಳೂರಿನ ಬಸವನಗುಡಿಯ KR ರಸ್ತೆ ಸಮೀಪ ಈದ್ ಮಿಲಾದ್ ಅಂದರೆ ಮಿಲಾದ್ ನಬಿ ಮೆರವಣಿಗೆ ನಡೀತಾ ಇತ್ತು. ಮೆರವಣಿಗೆ ಗರಡಿ ಅಪಾರ್ಟ್ಮೆಂಟ್ ಬಳಿಯಿಂದ ಸಾಗ್ತಾ ಇದ್ದ ಸಂದರ್ಭದಲ್ಲಿ 2 ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಪೊಲೀಸರು ಮತ್ತು ವಿವಿಧ ವರದಿಗಳಲ್ಲಿ ಬಂದಿರುವ ಮಾಹಿತಿ ಪ್ರಕಾರ ಮೆರವಣಿಗೆಯಲ್ಲಿ ಮುಸ್ಲಿಂ ಸಮುದಾಯದ ಯುವಕರು ಧಾರ್ಮಿಕ ಬಾವುಟಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಅಲ್ಲಿದ್ದ ಪುನೀತ್ ಕೆರೆಹಳ್ಳಿ ಮತ್ತು ಅವರ ಬೆಂಬಲಿಗರು ಕೇಸರಿ ಬಾವುಟ ಪ್ರದರ್ಶನ ಮಾಡಿ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಮೆರವಣಿಗೆ ಎತ್ತ ಹೋಗೋದಕ್ಕೆ ಟ್ರೈ ಮಾಡಿದ್ದಾರೆ. ಅಂದರೆ ಅವರಿಗೆ ಏನೋ ತುರಿಕೆ ಶುರುವಾಗಿರಬಹುದು. ಇದೇ ವಿಚಾರ 2 ಗುಂಪುಗಳ ನಡುವೆ ಮಾತಿನ ಚಕಮಕಿಗೆ ಕಾರಣ ಆಗಿ ನಂತರ ಅದು ಗಲಾಟೆಯಾಗಿ ಮಾರ್ಪಟ್ಟಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು. ಘಟನೆಯ ನಿಖರ ಕಾರಣ ಮತ್ತು ಯಾರು ಮೊದಲು ಪ್ರಚೋದನೆ ಮಾಡಿದರು ಅನ್ನೋದು ಇನ್ನೂ ಪೊಲೀಸ್ ತನಿಖೆಯಲ್ಲಿದೆ. ಆರೋಪಗಳು ಬೇರೆ, ತನಿಖೆಯಿಂದ ಸಾಬೀತಾಗೋದು ಬೇರೆ. ಅದಕ್ಕಾಗಿಯೇ ಪೊಲೀಸರು 2 ಕಡೆಯವರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಈ ಗಲಾಟೆಯಲ್ಲಿ ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತ ಮುರಳಿ ಅನ್ನೋ ಯುವಕನ ಮೇಲೆ ಹಲ್ಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮುರಳಿ ತಲೆಗೆ ರಾಡ್ನಿಂದ ಹೊಡೆದಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದಿದ್ದಾವೆ. ಇದರಿಂದ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನ ಆಗಿ ಘಟನೆಯ ನಂತರ ಪುನೀತ್ ಕೆರೆಹಳ್ಳಿ ಮತ್ತು ಅವನ ಬೆಂಬಲಿಗರು ರಸ್ತೆಯಲ್ಲೇ ಧರಣಿಗೆ ಕೂತ್ಕೊಂಡಿದ್ದಾರೆ. ರಸ್ತೆಯಲ್ಲೇ ಪ್ರತಿಭಟನೆ ನಡೆದ ಕಾರಣ ವಾಹನ ಸಂಚಾರಕ್ಕೂ ತೊಂದರೆ ಆಗಿದೆ. ಸ್ಥಳದಲ್ಲಿ ಕೆಲ ಕಾಲ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸುವ ಪ್ರಯತ್ನ ಮಾಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಈ ಪ್ರಕರಣದ ಪ್ರಮುಖ ಅಂಶವೇ 3 ಪ್ರತ್ಯೇಕ FIR ದಾಖಲಾಗಿರೋದು. ಮೊದಲ FIRನಲ್ಲಿ ಧಾರ್ಮಿಕ ದ್ವೇಷಕ್ಕೆ ಕಾರಣ ಆಗೋದು, 2 ಗುಂಪುಗಳ ನಡುವೆ ದ್ವೇಷ ಉಂಟು ಮಾಡೋದು, ಸಾರ್ವಜನಿಕ ಶಾಂತಿಗೆ ಧಕ್ಕೆ ತರುವುದು ಸೇರಿದಂತೆ ಈ ಅನೇಕ ಆರೋಪಗಳನ್ನು ದಾಖಲು ಮಾಡಲಾಗಿದೆ. ಈ ಕೇಸ್ನಲ್ಲಿ ಪುನೀತ್ ಕೆರೆಹಳ್ಳಿ, ಗೋಪಿಗೌಡ, ವಿನೋದ್ ನಾಯಕ್ ಸೇರಿದಂತೆ 5 ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತ ವರದಿಯಾಗಿದೆ. ಪೊಲೀಸರು ಇವರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಚಾರ ಏನಂತಂದರೆ, ಇದು ಕೇವಲ ಸಾಮಾನ್ಯ ಗಲಾಟೆ ಅಂತ ಪೊಲೀಸರು ನೋಡಿಲ್ಲ. ಧಾರ್ಮಿಕ ವಿಚಾರದಲ್ಲಿ 2 ಗುಂಪುಗಳ ನಡುವೆ ಉದ್ವಿಗ್ನತೆ ಉಂಟಾದ ಹಿನ್ನೆಲೆಯಲ್ಲಿ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಇನ್ನು 2ನೇ FIR ಮತ್ತಷ್ಟು ಗಂಭೀರ ಆಗಿದೆ. ಈ ಕೇಸ್ನಲ್ಲಿ ಕೊಲೆ ಯತ್ನ ಮತ್ತು SC/ST ದೌರ್ಜನ್ಯ ತಡೆ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ ಅಂತ ವರದಿಯಾಗಿದೆ. ಅಬೂಬಕರ್ ಸಿದ್ದಿಕ್, ಸೈಯದ್ ಅನಸ್ ಹಾಗೂ ಮತ್ತೊಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ಕೇಸ್ನಲ್ಲಿ 3 ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಬಂಧಿತರಲ್ಲಿ ಕೆಲವರು ಅಪ್ರಾಪ್ತರು ಅನ್ನೋ ಮಾಹಿತಿ ಕೂಡ ಪೊಲೀಸರಿಂದ ಲಭ್ಯ ಆಗಿದೆ. ಇಲ್ಲೂ ಕೂಡ ಪೊಲೀಸರು ಯಾರು ಯಾವ ಪಾತ್ರ ವಹಿಸಿದ್ರು, ಅಲ್ಲೇ ಹೇಗೆ ನಡೀತು, ಯಾವ ರೀತಿಯ ಆಯುಧವನ್ನು ಬಳಸಲಾಯಿತು, ಯಾರ ಮೇಲೆ ಹಲ್ಲೆ ನಡೀತು, ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು 3ನೇ FIR ಗಲಾಟೆಯ ನಂತರ ನಡೆದ ಘಟನೆಯ ಬಗ್ಗೆ ದಾಖಲಾಗಿದೆ. ಪುನೀತ್ ಕೆರೆಹಳ್ಳಿ ಮತ್ತು ಅವರ ಬೆಂಬಲಿಗರು ಸಾರ್ವಜನಿಕ ರಸ್ತೆಯಲ್ಲೇ ಧರಣಿ ನಡೆಸಿದ ಆರೋಪ ಕೇಳಿಬಂತು. ಈ ಧರಣಿಯಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ ಅಂತ ಪೊಲೀಸರು ಮತ್ತೊಂದು FIR ದಾಖಲು ಮಾಡಿದ್ದಾರೆ. ಅಂದರೆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಒಂದು FIR ಧಾರ್ಮಿಕ ದ್ವೇಷ ಮತ್ತು ಗಲಾಟೆಗೆ ಸಂಬಂಧಪಟ್ಟಿದ್ದು, ಮತ್ತೊಂದು FIR ಹಲ್ಲೆ ಮತ್ತು ಕೊಲೆ ಯತ್ನದ ಆರೋಪಕ್ಕೆ ಸಂಬಂಧಪಟ್ಟಿದ್ದು, 3ನೇ FIR ಸಾರ್ವಜನಿಕ ರಸ್ತೆ ತಡೆದು ಸಂಚಾರಕ್ಕೆ ಅಡ್ಡಿಪಡಿಸಿದ ಆರೋಪಕ್ಕೆ ಸಂಬಂಧಿಸಿದ್ದು. ಹೀಗಾಗಿ ಪ್ರಕರಣದ ವ್ಯಾಪ್ತಿ ಈಗ ದೊಡ್ಡದಾಗಿದೆ. ಈಗ ಈ ಇಡೀ ಕೇಸ್ನಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವ ವ್ಯಕ್ತಿ
ಪಿಂಪ್ ಆರೋಪಿ ಪುನೀತ್ ಕೆರೆಹಳ್ಳಿ. ಈ ಪಿಂಪ್ ಆರೋಪಿ ಪುನೀತ್ ಕೆರೆಹಳ್ಳಿ ಹಿಂದೂ ಪರ ಹೋರಾಟಗಾರ ಅಂತ ತನ್ನನ್ನು ತಾನು ಸ್ವಯಂ ಘೋಷಣೆ ಮಾಡಿಕೊಂಡು ಹಲವು ಸಂದರ್ಭಗಳಲ್ಲಿ ವಿವಾದಾತ್ಮಕ ವಿಚಾರಗಳಿಂದ ಸುದ್ದಿಯಾಗ್ತಾ ಇದ್ದಾನೆ. ಈ ಮೊದಲು ಅನೇಕ ಕಡೆ ಹಲವರಿಂದ ಬಡಿಸ್ಕೊಂಡಿದ್ದಾನೆ. ಅವನ ವಿರುದ್ಧ ಈ ಮೊದಲು ಹಲವು ಪ್ರಕರಣಗಳು ಮತ್ತು ಪೊಲೀಸ್ ಕ್ರಮಗಳು ನಡೆದಿದ್ದಾವೆ. ಆದರೆ ಒಬ್ಬ ವ್ಯಕ್ತಿಯ ಹೆಸರು ಪದೇ ಪದೇ ವಿವಾದಗಳು, ಪೊಲೀಸ್ ಪ್ರಕರಣಗಳು ಮತ್ತು ಸಾರ್ವಜನಿಕ ಸಂಘರ್ಷಗಳ ಜೊತೆ ಕೇಳಿ ಬರ್ತಾ ಇದ್ದರೆ ಅವನ ನಡೆ ಬಗ್ಗೆ ಪ್ರಶ್ನೆ ಕೇಳೋದು ಸಹಜ. ಇಲ್ಲೂ ಕೂಡ ಅದೇ ಪ್ರಶ್ನೆ ಎದುರಾಗುತ್ತೆ. ಧಾರ್ಮಿಕ ಮೆರವಣಿಗೆ ನಡೀತಾ ಇರುವಾಗ ಮತ್ತೊಂದು ಗುಂಪಿನ ಘೋಷಣೆಗಳಿಗೆ ಪ್ರತಿಯಾಗಿ ಘೋಷಣೆ ಕೂಗಿ ಕೇಸರಿ ಧ್ವಜ ಹಿಡಿದು ಮೆರವಣಿಗೆಯತ್ತ ಪುಂಡಾಟ ನಡೆಸುವ ಅಗತ್ಯ ಏನಿತ್ತು? ಗಲಾಟೆ ನಡೆಯುವ ಸಾಧ್ಯತೆ ಗೊತ್ತಿದ್ರೂ ಪರಿಸ್ಥಿತಿಯನ್ನು ಮತ್ತಷ್ಟು ಬಿಸಿ ಮಾಡುವ ರೀತಿಯಲ್ಲಿ ವರ್ತನೆಯನ್ನು ಯಾಕೆ ಮಾಡಬೇಕಾಗಿತ್ತು? ಮತ್ತು ಗಲಾಟೆ ಆದಮೇಲೆ ಸಾರ್ವಜನಿಕ ರಸ್ತೆಯಲ್ಲೇ ಧರಣಿ ನಡೆಸಿ ಸಂಚಾರಕ್ಕೆ ಅಡ್ಡಿಪಡಿಸುವ ಅಗತ್ಯ ಏನಿತ್ತು? ಇದು ಪೊಲೀಸರ ತನಿಖೆಯಲ್ಲಿ ಉತ್ತರ ಸಿಗಬೇಕಾಗಿರೋ ಪ್ರಶ್ನೆ. ಯಾವುದೇ ಸಮುದಾಯದವರಾಗಲಿ, ಯಾವುದೇ ಸಂಘಟನೆಯವರಾಗಲಿ, ಯಾವುದೇ ಸಿದ್ಧಾಂತದವರಾಗಲಿ, ಕಾನೂನು ಎಲ್ಲರಿಗೂ ಒಂದೇ. ನಿಮಗೆ ಒಂದು ಘೋಷಣೆ ಇಷ್ಟ ಆಗಲಿಲ್ಲ ಅಂದರೆ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಘೋಷಣೆಯನ್ನು ಕೂಗಬಹುದು. ನಿಮಗೆ ಯಾರದ್ದಾದ್ರೂ ನಡೆ ಇಷ್ಟ ಆಗಲಿಲ್ಲ ಅಂದರೆ ಪೊಲೀಸರಿಗೆ ದೂರು ಕೊಡಬಹುದು. ಆದರೆ ಅದಕ್ಕೋಸ್ಕರ ಒಂದು ಗುಂಪನ್ನು ಸೇರಿಸ್ಕೊಂಡು ಮೆರವಣಿಗೆಯತ್ತ ನುಗ್ಗೋದು, ಗಲಾಟೆ ಮಾಡೋದು, ಹಲ್ಲೆ ಮಾಡೋದು ಅಥವಾ ಸಾರ್ವಜನಿಕ ರಸ್ತೆ ತಡೆದು ಧರಣಿ ನಡೆಸೋದು, ಆ ರಸ್ತೆ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಇವೆಲ್ಲನೂ ಕಾನೂನು ಸಮಸ್ಯೆಗೆ ಕಾರಣ ಆಗುತ್ತೆ. ಇದು ಹಿಂದೂ ಮುಸ್ಲಿಂ ವಿಚಾರ ಅಂತ ಮಾತ್ರ ನೋಡಿದರೆ ಸಮಸ್ಯೆ ಮತ್ತಷ್ಟು ದೊಡ್ಡದಾಗುತ್ತೆ. ಇದು ಮುಖ್ಯವಾಗಿ ಕಾನೂನು ಮತ್ತು ಸಾರ್ವಜನಿಕ ಶಾಂತಿಯ ಪ್ರಶ್ನೆ. ಈ ಕೇಸ್ನಲ್ಲಿ ಪುನೀತ್ ಕೆರೆಹಳ್ಳಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅದೇ ಸಮಯದಲ್ಲಿ ಮತ್ತೊಂದು ಗುಂಪಿನವರ ವಿರುದ್ಧನೂ ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಅಂದರೆ ಪೊಲೀಸರು ಒಂದು ಕಡೆ ಮಾತ್ರ ಕ್ರಮ ಕೈಗೊಂಡಿಲ್ಲ, ಎರಡೂ ಆರೋಪಗಳ ಬಗ್ಗೆ ತನಿಖೆ ನಡೀತಾ ಇದೆ. ಯಾರು ಮೊದಲು ಪ್ರಚೋದನೆ ಮಾಡಿದ್ರು, ಯಾರು ಹಲ್ಲೆ ಮಾಡಿದ್ರು, ಯಾರ ಬಳಿ ಆಯುಧ ಇತ್ತು, ಯಾರು ಗಲಾಟೆಯಲ್ಲಿ ಭಾಗಿಯಾಗಿದ್ರು, ಯಾರಿಂದ ಸಾರ್ವಜನಿಕ ಶಾಂತಿಗೆ ಧಕ್ಕೆ ಉಂಟಾಯಿತು, ಇವೆಲ್ಲನೂ ತನಿಖೆಯಿಂದ ಸ್ಪಷ್ಟ ಆಗಬೇಕು. ಯಾರೇ ತಪ್ಪು ಮಾಡಿದ್ರು ಕ್ರಮ ಆಗಬೇಕು. ಅದು ಪುನೀತ್ ಕೆರೆಹಳ್ಳಿ ಆಗಿರಲಿ, ಅವನ ಬೆಂಬಲಿಗರಾಗಿರಲಿ ಅಥವಾ ಮತ್ತೊಂದು ಗುಂಪಿನವರಾಗಿರಲಿ, ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಈ ಘಟನೆಯ ಬಳಿಕ ಬಸವನಗುಡಿ ಪೊಲೀಸರು 3 ಪ್ರತ್ಯೇಕ FIR ದಾಖಲು ಮಾಡಿಕೊಂಡಿದ್ದಾರೆ. ಒಟ್ಟು 8 ಮಂದಿಯನ್ನು ಬಂಧಿಸಲಾಗಿದೆ ಅಂತ ವರದಿಯಾಗಿದೆ. ಆದರೆ ವಿವಿಧ ವರದಿಗಳಲ್ಲಿ ಬಂಧಿತರ ಸಂಖ್ಯೆಗಳಲ್ಲಿ ವ್ಯತ್ಯಾಸನೂ ಕಂಡು ಬರ್ತಾ ಇದೆ. ಕೆಲವು ವರದಿಗಳಲ್ಲಿ 6 ಮಂದಿ ಬಂಧನ ಅಂತ ಹೇಳಲಾಗಿದ್ದರೆ ನಂತರದ ಮಾಹಿತಿಗಳಲ್ಲಿ ಒಟ್ಟು 8 ಮಂದಿಯನ್ನು ಬಂಧಿಸಲಾಗಿದೆ ಅಂತ ತಿಳಿಸಲಾಗಿದೆ. ಹೀಗಾಗಿ ಸದ್ಯ ಲಭ್ಯವಾಗಿರುವ ಇತ್ತೀಚಿನ ಮಾಹಿತಿಯ ಪ್ರಕಾರ 8 ಮಂದಿ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಬಂಧಿತರ ವಿಚಾರಣೆ ನಡೆಸ್ತಾ ಇದ್ದಾರೆ. ಘಟನೆಯಲ್ಲಿ ಇನ್ನೂ ಯಾರಾದರೂ ಭಾಗಿಯಾಗಿದ್ದಾರಾ? ಘರ್ಷಣೆಗೆ ನಿಖರ ಕಾರಣ ಏನು? ಹಲ್ಲೆ ಯಾರು ಮಾಡಿದ್ದಾರೆ? ಯಾವ ರೀತಿಯ ಆಯುಧ ಬಳಕೆ ಆಗಿದೆ? ಘಟನೆಯ ವೇಳೆ ಯಾರೇನು ಮಾಡಿದ್ದಾರೆ? ಈ ಎಲ್ಲ ವಿಚಾರಗಳ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಈ ಘಟನೆಯ ನಂತರ ಯಾವುದೇ ರೀತಿಯ ಮತ್ತೆ ಗಲಾಟೆ ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ. ಆ ಸ್ಥಳದಲ್ಲಿ KSRP ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ. ಸ್ಥಳೀಯ ಪೊಲೀಸರು ಗಸ್ತು ಎಸೆದಿದ್ದಾರೆ. ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ಸಣ್ಣ ಘಟನೆ ಕೂಡ ಮತ್ತೆ ದೊಡ್ಡ ಕೋಮು ಸಂಘರ್ಷಕ್ಕೆ ತಿರುಗಬಾರದು ಅನ್ನೋ ಕಾರಣಕ್ಕೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಸದ್ಯ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಬಸವನಗುಡಿಯಲ್ಲಿ ನಡೆದ ಈ ಘಟನೆ ನಮಗೆ ಮತ್ತೊಮ್ಮೆ ಒಂದು ಪ್ರಶ್ನೆ ಕೇಳುವಂತೆ ಮಾಡಿದೆ. ಧಾರ್ಮಿಕ ಮೆರವಣಿಗೆ ಅಂದರೆ ಅದು ಶಾಂತಿಯ ಕಾರ್ಯಕ್ರಮವಾಗಿರಬೇಕು. ಆದರೆ ಘೋಷಣೆಗಳ ವಿಚಾರದಲ್ಲಿ ಶುರುವಾಗುವ ಸಣ್ಣ ಗಲಾಟೆ 2 ಗುಂಪುಗಳ ಸಂಘರ್ಷವಾಗಿ ಬದಲಾಗ್ತದೆ. ಅಲ್ಲಿಂದ ಹಲ್ಲೆ ಆರೋಪ, FIR, ಅರೆಸ್ಟು, ಮತ್ತೆ ಪ್ರತಿಭಟನೆ, ಮತ್ತೆ ಪೊಲೀಸ್ ಬಂದೋಬಸ್ತು. ಇದು ಯಾರಿಗೂ ಒಳ್ಳೆಯದಲ್ಲ. ಪುನೀತ್ ಕೆರೆಹಳ್ಳಿ ಆಗಲಿ ಅಥವಾ ಅವನ ಗುಂಪಿನ ಯುವಕರಾಗಲಿ ಯಾರಿಗೂ ಕಾನೂನು ಕೈಗೆತ್ತಿಕೊಳ್ಳುವ ಹಕ್ಕಿಲ್ಲ. ಹಿಂದೂ ಧರ್ಮದ ಪರ ನಿಲ್ತೇನೆ ಅನ್ನೋದು ಒಂದು ವಿಚಾರ, ಮುಸ್ಲಿಂ ಸಮುದಾಯದ ಪರ ನಿಂತ್ಕೊಳ್ತೀನಿ ಅನ್ನೋದು ಮತ್ತೊಂದು ವಿಚಾರ. ಆದರೆ ಯಾವುದೇ ಸಮುದಾಯದ ಹೆಸರಿನಲ್ಲಿ ಗಲಾಟೆ ಮಾಡೋದು ಅಥವಾ ಕಾನೂನು ಮೀರೋದು ಸಮರ್ಥನೆ ಆಗೋದಿಲ್ಲ. ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡವರು ಇನ್ನಷ್ಟು ಜವಾಬ್ದಾರಿಯಿಂದ ವರ್ತಿಸಬೇಕು. ಯಾಕಂದರೆ ಅವನ ಒಂದು ಮಾತು, ಒಂದು ಘೋಷಣೆ, ಒಂದು ನಡೆ ನೂರಾರು ಜನರ ಮೇಲೆ ಪರಿಣಾಮ ಬೀರ್ತದೆ. ಹೀಗಾಗಿ ಪುನೀತ್ ಕೆರೆಹಳ್ಳಿ ವಿರುದ್ಧ ದಾಖಲಾಗಿರುವ ಪ್ರಕರಣಗಳಲ್ಲೂ ಮತ್ತೊಂದು ಗುಂಪಿನ ವಿರುದ್ಧ ದಾಖಲಾಗಿರುವ ಪ್ರಕರಣಗಳಲ್ಲೂ ಪೊಲೀಸರು ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸಬೇಕು. ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ತನಿಖೆಯಿಂದ ಹೊರಗೆ ಬರಬೇಕು. ತಪ್ಪಿತಸ್ಥರು ಯಾರೇ ಆಗಿದ್ದರೂ ಕಾನೂನು ಕ್ರಮ ಎದುರಿಸಲೇಬೇಕು. ಪದೇ ಪದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಪುನೀತ್ ಕೆರೆಹಳ್ಳಿ ಅಂತ ಪುಂಡರನ್ನು ಒದ್ದು ಒಳಗಡೆ ಆಗಬೇಕು. ಈಗ ಬಸವನಗುಡಿ ಪೊಲೀಸರ ಮುಂದಿರೋ ದೊಡ್ಡ ಜವಾಬ್ದಾರಿ ಇದೆ. ಘಟನೆಗೆ ನಿಜವಾದ ಕಾರಣ ಏನು, ಗಲಾಟೆ ಯಾಕೆ ನಡೀತು, ಯಾರು ಪ್ರಚೋದನೆ ಮಾಡಿದ್ರು, ಯಾರು ಹಲ್ಲೆ ಮಾಡಿದ್ರು ಮತ್ತು ಈ ಪ್ರಕರಣದಲ್ಲಿ ಇನ್ನೂ ಯಾರಾದರೂ ಭಾಗಿಯಾಗಿದ್ದಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ತನಿಖೆನೇ ಉತ್ತರ ಕೊಡಬೇಕು. ಸದ್ಯಕ್ಕೆ 3 FIR, 8 ಬಂಧನ, KSRP ಬಂದೋಬಸ್ತು ಮತ್ತು ಮುಂದುವರಿದ ಪೊಲೀಸ್ ತನಿಖೆ. ಬಸವನಗುಡಿಯ ಈ ಪ್ರಕರಣ ಮುಂದೆ ಯಾವ ತಿರುವು ಪಡ್ಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಮಸ್ಕಾರ.